ಇತ್ತೀಚೆಗೆ ಮನುಷ್ಯನಿಗೆ ಕಾಯಿಲೆಗಳು ಬರುತ್ತಿರೋದು ಬಿಕಾಸ್ ಆಫ್ ಕ್ರೋನೋ ನ್ಯೂಟ್ರಿಷನ್ ಬದಲಾವಣೆ. ಕ್ರೋನೋ ಅಂತಂದ್ರೆ ನಮ್ಮ ಕಾಲ ಇದ್ರದ್ದು, ನ್ಯೂಟ್ರಿಷನ್ ಅಂದ್ರೆ ಸೇವಿಸುವ ಆಹಾರ. ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸ ನಮ್ಮ ಹಿರಿಯರಿಗೆ ಅದು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವರು 7 ಗಂಟೆ 8 ಗಂಟೆಯ ಒಳಗಡೆನೆ ಆಹಾರ ಸೇವನೆ ಮಾಡ್ತಾ ಇದ್ರು. ಇವಾಗ ಕಾಫಿ ಟೀ ಕುಡಿತೀವಿ, ಅವಾಗ ಹಿಂದೆ ಎಲ್ಲ ಕಷಾಯಗಳು, ಕಷಾಯದಲ್ಲಿ ಒಂದೊಂದು ವೆರೈಟಿ. ಯಾವ ಕಷಾಯವನ್ನ ಯಾವ ಪಾನೀಯವನ್ನ ಕುಡಿದು ಅಷ್ಟು ಬುದ್ಧಿವಂತರಾಗಿದ್ರು ಅಂತಂದ್ರೆ ಮೊದಲನೇದಾಗಿ ನಮಗೆ ಬೇಕಾಗಿರೋಂಥದ್ದು ಮೆದುಳಿನಲ್ಲಿ ಯಾವುದೇ ರೀತಿಯ ವಿಷಗಳು ಇರಬಾರದು. ಡಿಟಾಕ್ಸಿಫಿಕೇಶನ್ ಆಗಬೇಕು. ನರಕೋಶಗಳಲ್ಲಿ ವಿಷಗಳನ್ನ ತೆಗೆದು ಹಾಕೋದು ಅದು ಮೊದಲು ಮಾಡಬೇಕು. ಮೆದುಳಿಗೆ ಹೋಗಿ ಅಲ್ಲಿ ಆ ವಿಷಗಳನ್ನ ತೆಗೆದು ಹಾಕುವಂತಹ ಒಂದು ಕಾಂಪೊನೆಂಟ್ ಬೇಕು ನಮಗೆ. ಯಾವುದು ಅಂತಂದ್ರೆ ನಂತರ ಇದರ ಜೊತೆಗೆ ಜಿಂಜರ್ ದೇಹದಲ್ಲಿ ಕೆಲವೊಂದು ಕಿಣ್ವಗಳನ್ನು ಆಕ್ಟಿವೇಟ್ ಮಾಡಿ ವಿಷಗಳನ್ನ ನಿರ್ವಿಷಯುಕ್ತ ಮಾಡಿ ದೇಹದ ಒಳಗಡೆನೆ ನಡೆಯುವಂಥದ್ದು ಆ ಕೆಲಸಗಳನ್ನ ಈ ರಾಸಾಯನಿಕಗಳು ಮಾಡುತ್ತೆ. ಇವೆಲ್ಲ ಫ್ಲೆವಿನಾಯ್ಡ್ಗಳು, ಫಿನಾಲಿಕ್ ಕಾಂಪೌಂಡ್ಗಳು ಇವೆಲ್ಲ ಯಥೇಚ್ಛವಾಗಿ ಇದರಲ್ಲಿರೋದ್ರಿಂದ ಈ ಒಂದು ಪಾನೀಯ ಅಂತ ಏನಿದೆ, ಹಾಲಾಗ್ಬೋದು, ನೀರಾಗ್ಬೋದು, ಇದರ ಜೊತೆಗೆ ನಾನು ಹೇಳಿರುವಂಥ ಇಷ್ಟನ್ನು ನೀವು ಹಾಕ್ಬೇಕು. ನಾವು ಏನೇ ಮಾಡಬೇಕು, ಯಾವುದೇ ಒಂದು ಸಾಧನೆ ಹಾದಿಯಲ್ಲಿ ಇರಬೇಕು ಅಂದರೆ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಬೇಕು. ಮೆದುಳಿನಲ್ಲಿ ಪ್ರೂನಿಂಗ್ ಅಂತ ನಡೆಯುತ್ತೆ. ಪ್ರೂನಿಂಗ್ ಅಲ್ಲಿ ಏನು ಅಂದರೆ ಕಟ್ ಮಾಡುತ್ತೆ. ಬೇಡದ ನರಗಳನ್ನೆಲ್ಲ ಕಟ್ ಮಾಡಿ ಮೆದುಳಿನಲ್ಲಿ ಅದೇ ನಡೆಯುವಂಥ ಕ್ರಿಯೆಗಳು. ಬೇಕಾಗಿರೋದ್ರಲ್ಲಿ ಬ್ರಾಂಚಿಂಗ್ ಎಲ್ಲ ಆಗಬೇಕು. ಇದೆಲ್ಲ ಆಗಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವೆಲ್ಲ ದಿನನಿತ್ಯ ಟೀ, ಕಾಫಿ ಅಥವಾ ಯಾವುದಾದ್ರೂ ಜ್ಯೂಸನ್ನು ಕುಡಿತೀವಿ, ಪಾನೀಯವನ್ನು ಸಾಕಷ್ಟು ಸೇವನೆ ಮಾಡ್ತೀವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಪ್ರಶ್ನೆ ಇರುತ್ತೆ, ಯಾವುದಾದ್ರೂ ಒಂದು ಒಳ್ಳೆ ಬೆಸ್ಟ್ ಪಾನೀಯ ಒಂದು ಯಾವುದು ಇದೆ ಅನ್ನುವಂಥದ್ದು. ಯಾವುದನ್ನು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ, ಈ ರೀತಿ ಏನಾದರೂ ಒಂದು ಕಾಂಬಿನೇಷನ್ ಇದೆಯಾ ಅದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾರ್ನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸುತ್ತೆ. ಈಗ ಒಬ್ಬೊಬ್ಬರು ಒಂದೊಂದು ಟೀ ಅಥವಾ ಕಾಫಿ ಇರ್ಬೋದು, ಹಾರ್ಲಿಕ್ಸ್, ಬೋರ್ನ್ವಿಟಾ ಹೀಗೆ ಅಥವಾ ಇನ್ನೇನೋ ಮಜ್ಜಿಗೆಯೋ ಏನೋ ಕುಡಿತಾ ಇರ್ತಾರೆ. ಸೊ ನಿಮ್ಮ ಪ್ರಕಾರ ಏನಾದರೂ ಹೊಸದಾಗಿ ಏನಾದರೂ ಕಷಾಯನ ಅಥವಾ ಬೆಸ್ಟ್ ಕಾಂಬಿನೇಷನ್ ಏನಾದರೂ ಇದೆಯಾ, ಯಾವುದು ಒಳ್ಳೇದು ಅಂತ ಹೇಳ್ತೀರಾ ಅಂತ? ಸರ್, ಈಗ ಎಲ್ಲದಕ್ಕಿಂತ ಈಗ ನೀವು ಹೇಳಿದ್ರಿ ಪಾನೀಯಗಳು ಅಂದಾಗ ಬೇಕಾದಷ್ಟು ನಮಗೆ ಸಿಕ್ಕುತ್ತೆ. ಅಡ್ವರ್ಟೈಸ್ಗಳಲ್ಲೂ ಬೇಕಾದಷ್ಟು ನೋಡ್ತೀವಿ. ಅದು ತಗೊಂಡಿದ ತಕ್ಷಣ ನಿಮ್ಮ ಬುದ್ಧಿ ಚುರುಕಾಗುತ್ತೆ ಅಂತೆಲ್ಲ ಮಕ್ಕಳಿಗೆ ನಾವು ಕೊಟ್ಟಿರೋದನ್ನು ನಿಜನೇ. ಅದನ್ನೆಲ್ಲ ನೋಡಿ ಮಕ್ಕಳು ಬುದ್ಧಿವಂತರಾಗಬೇಕು ಅಂತ, ನಮಗೂ ಒಳ್ಳೇದಾಗಬೇಕು ಅಂತೇಳಿ ನಾವು ಬೇಕಾದಷ್ಟು ಈ ಥರದ ಪಾನೀಯಗಳನ್ನು ಇದನ್ನೆಲ್ಲ ಸೇವನೆ ಮಾಡ್ತೀವಿ. ಜೊತೆಗೆ ಕಾಫಿ ಟೀ ಅನ್ನೋದು ಇದ್ದೇ ಇರುತ್ತೆ. ಸ್ವಲ್ಪ ಸ್ಟ್ರೈನ್ ಆದಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ ಮಜ್ಜಿಗೆಗಳನ್ನು ಸಹ ಕುಡಿತೀವಿ. ಈ ಸಾಧಕರು ಅಂತ ನಾವು ನೋಡಿದ್ದೀರಲ್ಲ, CEO-ಗಳಾಗಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು, ತುಂಬ ಬುದ್ಧಿವಂತರು ಮತ್ತು ತುಂಬ ಆ ಥರದ್ದು ನಿಮಗೆ ಗೊತ್ತಿರೋ ಹಾಗೆ ಒಂದು ಟಾಪ್ ಲೆವೆಲಲ್ಲಿರುವಂತಹ ಜನ, ಅವರ ಒಂದು ಆಹಾರ ಪದ್ಧತಿ, ದಿನಚರಿನ ನಾವು ನೋಡಿದ್ರೆ ಗೊತ್ತಾಗೋಗುತ್ತೆ ನಮಗೆ ನಮ್ಮದಕ್ಕೂ ಅವ್ರದಕ್ಕೂ ಏನು ವ್ಯತ್ಯಾಸ ಅಂತ. ಖಂಡಿತ ವ್ಯತ್ಯಾಸ ಇರುತ್ತೆ. ಅವರ ದಿನಚರಿ ನಮ್ಮದಕ್ಕೂ ಟ್ಯಾಲಿನೇ ಆಗ್ತಾ ಇರೋದಿಲ್ಲ. ಅದ್ರ ಜೊತೆಗೆ ಅವರ ಆಹಾರನೂ ನೋಡಿದಾಗಲೂ ನಮ್ಗೆ ಗೊತ್ತಾಗೋಗುತ್ತೆ ನಮ್ಮದಕ್ಕೂ ಅವ್ರದಕ್ಕೂ ಇದೇ ಮೇನ್ ವ್ಯತ್ಯಾಸಗಳು. ಬೇರೆ ಬೇರೆನೂ ಇದೆ. ಇದ್ರ ಜೊತೆಗೆ ಇವುಗಳಿಂದನೇ ಅವರಿಗೆ ಎಲ್ಲೋ ಒಂದು ಕಡೆ ಯಶಸ್ಸು ಸಿಗ್ತಾ ಇದೆ. ಕಾರಣ ಏನು ಅಂತಂದರೆ, ನಾವು ಏನೇ ಮಾಡಬೇಕು, ಯಾವುದೇ ಒಂದು ಸಾಧನೆಯ ಹಾದಿಯಲ್ಲಿ ಇರಬೇಕು ಅಂದರೆ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಬೇಕು, ನಮ್ಮ ಮನಸ್ಸು ಚೆನ್ನಾಗಿರಬೇಕು. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ, ಸ್ಟೆಬಿಲಿಟಿ ಬೇಕೇ ಬೇಕು. ಅದರ ಜೊತೆಗೆ ಯಾವ ಸಂದರ್ಭದಲ್ಲಿ ನನಗೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸೋಕ್ಕೆ ನನ್ನ ಮೆದುಳು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾನು ಸಕ್ಸಸ್ಫುಲ್ ಪರ್ಸನ್. ಸತ್ಯ. ಏಕೆಂದರೆ ನೀವು ಅದು ಶೇರ್ಸು ಮತ್ತು ಇದ್ರ ವಾಣಿಜ್ಯದ ಬಗ್ಗೆನೇ ತಾವು ಮಾತಾಡೋದ್ರಿಂದ ಯಾವ ಶೇರ್ ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ರೆ ಅನ್ನೋದು ಸರಿಯಾಗಿ ಗೊತ್ತಾಗ್ದಿಲ್ಲ ಅಂದರೆ 2 ಆಗ್ಬೋದು. ಸರಿಯಾದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಲಾಭ ಬರ್ಬೋದು, ಇಲ್ಲ ಅಂತಂದರೆ ಅಷ್ಟೇ ನಿಮಗೆ ನಷ್ಟನೂ ಆಗ್ಬೋದು. ಹಾಗಾಗಿ ಆ ಟೈಮಲ್ಲಿ ಏನು ಡಿಸಿಷನ್ ತಗೊಂತೀರ ಅನ್ನೋದಿದೆಯಲ್ಲ, ಅದರಿಂದನೇ ಅವರೆಲ್ಲ ದೊಡ್ಡ ವ್ಯಕ್ತಿಗಳಾಗಿರೋ ಅಂಥದ್ದು. ನಾವು ಅವರಷ್ಟೇ. ಈಗ ಸಾಮಾನ್ಯವಾಗಿ ನೋಡಿ, ಎಲ್ಲ ಅಂತಾರೆ ನಾನು ಎಷ್ಟೊಂದು ಕಷ್ಟಪಟ್ಟೆ ಜೀವನದಲ್ಲಿ, ಆದರೂ ಯಶಸ್ಸು ಸಿಕ್ಕಲಿಲ್ಲ ಅಂದರೆ ನಿರ್ಧಾರಗಳಲ್ಲಿ ತಪ್ಪಿರುತ್ತೆ. ಎಕ್ಸಾಕ್ಟ್ಲಿ. ನೀವು ಕಷ್ಟಪಟ್ಟಿದ್ದೀರಾ, ಇಲ್ಲ ಅಂತಲ್ಲ, ವೆರಿ ಹಾನೆಸ್ಟು ಎಲ್ಲ ಮಾಡಿದ್ಯಾ, ಆದರೆ ತೆಗೆದುಕೊಳ್ಳುವ ನಿರ್ಧಾರ ಇದೆಯಲ್ಲ ಅದರಲ್ಲಿ ತಪ್ಪಾಗಿರೋದಕ್ಕೆ ಇವತ್ತಿನ ದಿನ ತೊಂದರೆ ಆಗಿದೆ ಹೊರತು ಬೇರೆ ಯಾವುದು ಫ್ಯಾಕ್ಟರ್ಸ್ ಅಲ್ಲ.
ಈಗ ನೋಡಿ, ಈಗ ನೀಟ್ ಎಕ್ಸಾಮು ನಡೀತು, ಅದು ಏನೋ ಒಂದು ಸ್ಕ್ಯಾಂಡಲ್ ಆಯಿತು. ಅದೇ ಥರ JE ಮೇನ್ಸು, ಅಡ್ವಾನ್ಸು, ಈ ಮಕ್ಕಳೆಲ್ಲ ಇದ್ದಾರಲ್ಲ, ಇವರು ಆ ಎಕ್ಸಾಮ್ಗೆ ತಯಾರಿ ಮಾಡಿರ್ತಾರೆ. ಹೌದು, ಅದ್ಭುತವಾಗಿ ತಯಾರಿ ಮಾಡಿರ್ತಾರೆ ಮಕ್ಕಳು. ಎಲ್ಲ ಹಾರ್ಡ್ ವರ್ಕರ್ಸು, ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ, ತಯಾರಿ ನಡೆದಿರುತ್ತೆ. ಆದರೆ ಆ 3 ಗಂಟೆಗಳ ಅವಧಿಯಲ್ಲಿ ಆ ಕ್ವೆಶ್ಚನ್ ಪೇಪರ್ ನೋಡಿದಾಗ ಒಂದು ಚೂರು ಹೆದರಿಕೊಳ್ಳದೆ, ಬ್ಲ್ಯಾಂಕ್ ಆಗದೆ, ಮತ್ತು ಆನ್ಸರ್ಸ್ಗಳು ತುಂಬ ನಿಯರೆಸ್ಟ್ ಆನ್ಸರ್ಗಳದು. ಮೋಸ್ಟ್ ಟಫೆಸ್ಟ್ ಎಕ್ಸಾಮ್ಗಳು JE ಮೇನ್ಸ್ ಎಲ್ಲ ನಿಮಗೆ ಗೊತ್ತಿದೆ. ಅಲ್ಲಿ ಎಲ್ಲ ಒಂದು ಪ್ರಶ್ನೆಗೆ ಎಲ್ಲ ನಿಯರರ್ ಆನ್ಸರ್ ಇರುತ್ತೆ. ಆದರೆ ನೀನು ನಿನ್ನ ಡಿಸಿಷನ್ ಹೆಂಗೆ ಅಂದರೆ, ಯಾವುದು ಸರಿಯಾದ ಆನ್ಸರ್ ಅನ್ನೋದನ್ನು ನೀನು ಟಿಕ್ ಮಾಡಿದಾಗ ಮಾತ್ರ ನಿನಗೆ ಯಶಸ್ಸು. ಇಲ್ಲ ಅಂದರೆ ಏನಾಗುತ್ತೆ, ಅಲ್ಲಿ ನೆಗೆಟಿವ್ ಮಾರ್ಕಿಂಗು. ಇನ್ನೊಂದು ಸರಿಗೆ ಮಾಡಿರ್ತೀಯ, ಆದರೆ ಇಲ್ಲಿ ತಪ್ಪು ಮಾಡಿದಾಗ ಅದು ಮಾರ್ಕ್ಸ್ ಹೋಯ್ತು. ಇಲ್ಲಿ ಎಲ್ಲ ಹಾರ್ಡ್ ವರ್ಕೇ ಮಾಡಿ ಕಷ್ಟಪಟ್ಟಿದ್ರು ಕೆಲವರು ಯಶಸ್ಸು ಸಿಕ್ಕಂಥದ್ದು. ಕಾರಣ ಆ ಮೊಮೆಂಟ್ಗೆ ಅವನು ಏನು ಡಿಸಿಷನ್ ತಗೊಂತಾನೆ ಅನ್ನೋದ್ರ ಮೇಲೆ ಅವನ ಯಶಸ್ಸು, ಅವನ ಭವಿಷ್ಯ ನಿಂತಿರುತ್ತೆ. ಹಾಗಾದರೆ ಇದು ಏನು ಜನಸಾಮಾನ್ಯರಿಗೂ ಇದಕ್ಕೂ ವ್ಯತ್ಯಾಸ ಅಂದರೆ, ನಮ್ಮ ಮೆದುಳನ್ನು ನಾವು ಆ್ಯಕ್ಟಿವೇಟ್ ಮಾಡಬೇಕು. ಆ್ಯಕ್ಟಿವೇಟ್ ಸರಿಯಾಗಿ ಮಾಡಿ ಅದನ್ನು ಆರೋಗ್ಯಕರವಾಗಿ ಇಟ್ಕೊಂಡಾಗ ಮಾತ್ರ ಇದೆಲ್ಲ ನಮಗೆ ಸಾಧ್ಯ. ಇದಕ್ಕೆ ಪೂರಕವಾಗಿ ಭಾರತ ಅಂತ ನಾವು ನೋಡಿದಾಗ ನಮ್ಮ ದೇಶದಲ್ಲಿ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸು ತುಂಬ ಕಡಿಮೆ. ನೀವು ವೆಸ್ಟರ್ನ್ ಹೋದರೆ ತುಂಬ ಜಾಸ್ತಿ ಇದೆ. ಅಲ್ಲಿ ಡಿಮೆನ್ಷಿಯಾ, ಅಲ್ಝೈಮರ್, ಪಾರ್ಕಿನ್ಸನ್, ಹಂಟಿಂಗ್ಸ್ಟನ್, ಇವೆಲ್ಲ ಮರೆಗುಳಿತನ ಅಂತೀವಲ್ಲ, ನಮ್ಮ ಮೆದುಳಿನ ನಶಿಸಿ ಹೋಗಿರುತ್ತೆ ಅಂತಹ ಕಾಯಿಲೆಗಳು ಇವೆಲ್ಲ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ಗಳಂತ ನಾವು ಕರಿತೀವಿ. ಭಾರತದಲ್ಲಿ ಇದು ಸ್ವಲ್ಪ ಕಡಿಮೆ ಅಂತಲೇ ಅನ್ಬೋದು. ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಕಾರಣ ಏನು ಅಂದರೆ, ಎಲ್ಲ ಚೇಂಜ್ ಆಗ್ತಿದೆ. ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸ ಸಂಪೂರ್ಣವಾಗಿ ಗ್ಲೋಬಲೈಸೇಷನ್ ಜೊತೆಗೆ ಎಲ್ಲ ಚೇಂಜಸ್ಸು ಆಗ್ತಿರೋದ್ರಿಂದ ಇಂಪ್ಯಾಕ್ಟು ಆಗ್ತಾ ಇದೆ. ಅದಕ್ಕೆ ಮೊದಲು 100 ವರ್ಷ ಶತಾವಧಾನಿಗಳು ಅಂತ ಅನ್ನೋರು, 100 ವರ್ಷ ಬದುಕಿದ್ದವರು ಮೆಮೊರಿ ಪವರು ಎಷ್ಟರ ಮಟ್ಟಿಗೆ ಇರೋದು ಅಂತಂದರೆ ಆಶ್ಚರ್ಯ ಆಗೋ ಥರ ಇರೋದು ಅವ್ರಿಗೆ. ನೀವು ಬಹಳಷ್ಟು ಜನ ಉದಾಹರಣೆಗಳನ್ನ ನೀವು ನೋಡ್ಬೋದು. ಎಷ್ಟು ಜ್ಞಾಪಕ ಇರೋದು, 100 ವರ್ಷ ಆಗಿರೋದು, ಆದರೆ ಪ್ರತಿ ಒಂದು ಕರಾರುವಕ್ಕಾಗಿ ಹೇಳಿರುವಂಥ ಬೇಕಾದಷ್ಟು ಜನರನ್ನ ನಾವು ನೋಡಿದ್ದೀವಿ. ಕಾರಣ ನಮ್ಮ ಏನು ಹಿರಿಯರು ಒಂದು ಅವರು ಏನು ಹಾಕಿಕೊಟ್ಟ ಒಂದು ದಾರಿ ಇದೆಯಲ್ಲ, ಅಂದರೆ ನಮ್ಮ ಆಚಾರ ವಿಚಾರ, ಇದರಲ್ಲಿ ಅವರು ಬಹಳಷ್ಟು ವಿಜ್ಞಾನವನ್ನು ಸೇರಿಸ್ಬಿಟ್ಟಿದ್ರು. ನಮ್ಮ ದಿನನಿತ್ಯದ ಆಹಾರದಲ್ಲೇ ನಮ್ಮ ಮೆದುಳಿಗೆ ಪೂರಕವಾಗಿ ಏನೇನು ಬೇಕು ಚೆನ್ನಾಗಿರೋದಕ್ಕೆ ಅದನ್ನು ಸೇರಿಸ್ಬಿಟ್ಟಿದ್ರು ಆಗಿತ್ತದು. ಅದರಲ್ಲಿ ಪ್ರಮುಖವಾಗಿ ನೋಡಿ, ಕಷಾಯಗಳನ್ನು ಮಾಡೋರು ಬೇಕಾದಷ್ಟು. ಇವಾಗ ಕಾಫಿ ಟೀ ಕುಡಿತೀವಿ, ಅವಾಗ ಹಿಂದೆ ಎಲ್ಲ ಕಷಾಯದಲ್ಲಿ ಒಂದೊಂದು ವೆರೈಟಿ, ಒಂದೊಂದು ಭಾಗದಲ್ಲಿ ಅವರಿಗೆ ಇಷ್ಟ ಕಾಂಬಿನೇಷನ್ಗಳು. ಈಗ ನೋಡಿ, ಕಾಫಿ ಅಂದರೆ ಕಾಫಿ ಪುಡಿ ಹಾಕ್ತೀವಿ, ಅದರಲ್ಲಿ ಬೇರೆ ಬೇರೆ ಇದೆ. ನೀವು ಕಾಫಿ ಡೇಗೆ ಹೋದರೆ ಸಿಕ್ಕುತ್ತೆ. ಆದರೆ ಟೀ ಅಂದರೆ ಟೀ, ಅದ್ರ ಜೊತೆಗೆ ಬೇರೆ ಕಾಂಬಿನೇಷನ್ ಇದೆ. ಆದರೆ ಅವರು ಮಾಡ್ತಿದ್ದ ಕಷಾಯ ಬೇರೆ ಬೇರೆ ಥರನೇ ಇರ್ತಿತ್ತು. ಈ ಥರ ಒಂದು ಮಾಸ್ಟರ್ ಮಿಕ್ಸಲ್ಲಿರಲ್ಲ, ಎಲ್ಲ ಬೇರೆ ಬೇರೆ ಥರನೇ. ಹಾಗಾಗಿ ನಮ್ಮ ಅಜ್ಜಿ ಅಥವಾ ಹಿಂದಿನವರು ಯಾವ ಕಷಾಯವನ್ನು, ಯಾವ ಪಾನೀಯವನ್ನು ಕುಡಿದು ಅಷ್ಟು ಬುದ್ಧಿವಂತರಾಗಿದ್ದರು ಅಂತಂದರೆ, ಮೊದಲನೇದಾಗಿ ನಮಗೆ ಬೇಕಾಗಿರೋಂಥದ್ದು ಮೆದುಳಿನಲ್ಲಿ ಯಾವುದೇ ರೀತಿಯ ವಿಷಗಳು ಇರಬಾರ್ದು, ಡಿಟಾಕ್ಸಿಫಿಕೇಷನ್ ಆಗಬೇಕು. ನರಕೋಶಗಳಲ್ಲಿ ವಿಷಗಳನ್ನು ತೆಗೆದುಹಾಕೋದು ಅದು ಮೊದಲು ಮಾಡಬೇಕು. ವಿಷಗಳೇನಾಗುತ್ತೆ, ನಮ್ಮ ದೇಹದಿಂದ ನಮ್ಮ ಇದರಲ್ಲಿ ಆಹಾರ ಸೇವನೆ ಎಲ್ಲದರಲ್ಲೂ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಿ ಅಲ್ಲಿ ಹೋಗುವಂಥದ್ದು, ಮತ್ತು ಅಲ್ಲೇ ಬಿಡುಗಡೆಯಾಗುವಂಥದ್ದು ಇದೆ. ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು ಅಲ್ಲೇ ಬಿಡುಗಡೆಯಾಗುವಂಥದ್ದು, ದೇಹದ ಒಳಗಡೆನೇ ಬಿಡುಗಡೆಯಾಗುವಂಥದ್ದು, ಪ್ರತಿ ಜೀವಕೋಶದಲ್ಲೂ ಬಿಡುಗಡೆಯಾಗುವಂಥ ವಿಷಗಳು ಇದೆ. ಅದನ್ನು ನಾವು ತೆಗೆದುಹಾಕಬೇಕು ಅಂತಂದರೆ, ಮೊದಲನೇದಾಗಿ ಬ್ಲಡ್ ಬ್ರೈನ್ ಬ್ಯಾರಿಯರನ್ನು ಕ್ರಾಸ್ ಮಾಡಿ ಮೆದುಳಿಗೆ ಹೋಗಿ ಅಲ್ಲಿ ಆ ವಿಷಗಳನ್ನು ತೆಗೆದುಹಾಕುವಂಥ ಒಂದು ಕಾಂಪೊನೆಂಟು ಬೇಕು ನಮಗೆ. ಯಾವುದು ಅಂತಂದರೆ ಅರಿಶಿನ ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡ್ಕೊಂಡು ಹೋಗಿ ಮೆದುಳಿನಲ್ಲಿರುವಂಥ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಥವಾ ವಿಷಗಳೇನಿದೆ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಅರಿಶಿನನ ಹಾಲಿಗೆ ಹಾಕಿ ಕೊಡ್ತಾಯಿದ್ರು. ರಾತ್ರಿ ಹೊತ್ತು ಕುಡಿತಾಯಿದ್ರು. ಎಲ್ಲ ಮಲಗೋಕ್ಕೆ ಮೊದಲು ಹಾಲು ಕಾಯಿಸಿ ಅದಕ್ಕೆ ಒಂದಷ್ಟು ಅರಿಶಿನ ಹಾಕಿ ಕರಿಮೆಣಸನ್ನು ಹಾಕ್ತಾಯಿದ್ರು. ಕರಿಮೆಣಸನ್ನು ಹಾಕಿ ಇನ್ನೂ ಬೇಕು ಅಂತಂದರೆ ಶುಂಠಿ ಈ ಥರದನ್ನು ಕೆಲವೆಲ್ಲ, ಮತ್ತು ಏಲಕ್ಕಿ ಕೆಲವೊಂದನ್ನು ಹಾಕ್ಬೋದು ಅಡಿಷನಲ್ ಅವೆಲ್ಲ. ಇದನ್ನು ಸಾಮಾನ್ಯವಾಗಿ ಬಹಳಷ್ಟು ಜನ ಮಾಡ್ಕೊಂಡು ಬರೋರು ರಾತ್ರಿ ಹೊತ್ತು. ಏಕೆಂದರೆ ಗಂಟಲೂ ಸರಿ ಇರೋದು, ಬ್ಯಾಕ್ಟೀರಿಯಲ್ ಗ್ರೋತ್ ಆಗ್ತಿರಲಿಲ್ಲ ಗಂಟಲಿನಲ್ಲಿ ಅರಿಶಿನ ಇರೋದ್ರಿಂದ. ಮುಖ್ಯವಾಗಿ ಮೆದುಳಿನಲ್ಲಿ ನರಕೋಶಗಳಿಗೆ ವಿಷಯುಕ್ತ ಪದಾರ್ಥಗಳನ್ನು ಡಿಟಾಕ್ಸಿಫೈ ಮಾಡೋಕ್ಕೆ ಅರಿಶಿನ ಬಹಳ ಮುಖ್ಯ.
ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಕ್ಯಾನ್ಸರಸ್, ಆ್ಯಂಟಿ ಫಂಗಲ್, ಆ್ಯಂಟಿ ಮೈಕ್ರೋಬಿಯಲ್, ಬ್ಯಾಕ್ಟೀರಿಯಲ್, ವೈರಲ್ ಎಲ್ಲದನ್ನು. ಅರಿಶಿನ ಅಂತೂ ಅದು ಎಕ್ಸಲೆಂಟ್, ಅದು ಅಂದರೆ ಪ್ಯೂರ್ ಒಳ್ಳೆಯದಾಗಿರಬೇಕು. ಎರಡನೇದು ನಾನು ಹೇಳಿದೆ, ಆ ಪಾನೀಯದಲ್ಲಿ ಕರಿಮೆಣಸನ್ನು ಹಾಕ್ತಾಯಿದ್ರು. ಕರಿಮೆಣಸನ್ನು ಹಾಕ್ಲೇಬೇಕು ನೀವು. ಅರಿಶಿನ ನಿಮಗೆ ದೇಹಕ್ಕೆ ಪೂರಕವಾಗಿ ಬೇಕು ಅಂದರೆ ಕರಿಮೆಣಸು ಹಾಕ್ಲೇಬೇಕು. ಬಯೋ ಅವೈಲಬಿಲಿಟಿ ಅಂತ ಕರಿತೀವಿ. ಕರಿಮೆಣಸು ಹಾಕಲಿಲ್ಲ ಅಂದರೆ ಅರಿಶಿನ ಬಾಡಿ ಹೀರ್ಕೊಳ್ಳಲ್ಲ. ಹೌದಾ? ಅದ್ರ ಜೊತೆಗೆ ನಿಮಗೆ ಕೊಬ್ಬಿರಬೇಕು, ಕೊಬ್ಬಿನ ಅಂಶ ಇರಬೇಕು. ಕೊಬ್ಬಿನ ಅಂಶ ಯಾವುದಂದ್ರೆ ಹಾಲಿನಲ್ಲಿ ಇತ್ತಲ್ಲ ಕೊಬ್ಬಿನ ಅಂಶ, ಅದಿತ್ತು. ಅರಿಶಿನ ನಮ್ಮ ದೇಹ ಹೀರಿಕೊಳ್ಳೋದಕ್ಕೆ, ಜೀವಕೋಶಗಳು ಅದನ್ನು ತೆಗೆದುಕೊಳ್ಳೋಕ್ಕೆ ಕರಿಮೆಣಸು ಹಾಕಿದಾಗ ಬಯೋ ಅವೈಲಬಿಲಿಟಿ 2000% ಜಾಸ್ತಿ ಆಗುತ್ತೆ. ಸಂಪೂರ್ಣವಾಗಿ ಅದನ್ನು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಕರಿಮೆಣಸು ಹೆಲ್ಪ್ ಆಗುತ್ತೆ. ಕರಿಮೆಣಸು ಮತ್ತೇನು ಮಾಡುತ್ತೆ ಅಂದರೆ ಲಿವರಲ್ಲಿ ಹೋದಾಗ ತಕ್ಷಣ ಅದನ್ನು ಮೆಟಬಲೈಸ್ ಮಾಡಲ್ಲ, ತುಂಬ ಹೊತ್ತು ಅಲ್ಲಿ ಇರಬೇಕು. ಅದು CYP ಜೀನ್ ಅಂತ ಇದೆ. CYP ಜೀನನ್ನು ನ್ಯೂಟ್ರಲೈಸ್ ಮಾಡಿಬಿಡುತ್ತಿದ್ದು. ಮಾಡಿದಾಗ ತುಂಬ ಹೊತ್ತು ಅಲ್ಲಿರುತ್ತೆ. ಬಯೋ ಅವೈಲಬಿಲಿಟಿ ಹೀರ್ಕೊಳ್ಳುವ ಪ್ರಕ್ರಿಯೆ ಚೆನ್ನಾಗಾಗುತ್ತೆ. ಸುಮ್ಮನೆ ಹಿಂಗೆ ಪಾಸಾಗಿ ಹೋಗೋದಿಲ್ಲ. ತುಂಬ ಹೊತ್ತು ಅಲ್ಲೇ ಇದ್ದಾಗ ಅದನ್ನು ಹೀರಿಕೊಳ್ಳುವಂತಹ ಪ್ರಕ್ರಿಯೆ ನಡೆಯುತ್ತೆ. ಹಂಗಾಗಿ ಈ ಒಂದು ಕರಿಮೆಣಸಿನಲ್ಲಿರುವ ಪೆಪರಿನ್ ಅಂತ ಇದೆ, ಅರಿಶಿನದಲ್ಲಿ ಕರ್ಕ್ಯುಮಿನ್ ಅಂತ ಇದೆ, ಕರಿಮೆಣಸದಲ್ಲಿ ಪೆಪರಿನ್ ಅಂತ ಇದೆ. ಈ ಪೆಪರಿನ್ ಏನೇನು ಮಾಡುತ್ತೆ, ಅದನ್ನು ಬಯೋ ಅವೈಲಬಿಲಿಟಿ ಜಾಸ್ತಿ ಮಾಡಿ ಅದರಲ್ಲಿರುವ ಅಂಶದಿಂದ ಅದು ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ನ ಮಾಡುತ್ತೆ. ನಂತರ ಇದರ ಜೊತೆಗೆ ಜಿಂಜರ್ ಅಥವಾ ಶುಂಠಿ, ಜಿಂಜಿರಾಲ್ 6 ಅಂತ ಕರಿತೀವಿ. ಜಿಂಜಿರಾಲ್ 6 ಅನ್ನೋ ಕೆಮಿಕಲು ಅದರಲ್ಲಿದೆ. ಇದು ನಮ್ಮ ದೇಹದಲ್ಲಿ ಕೆಲವೊಂದು ಪಾತ್ವೆಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್, ನ್ಯೂಕ್ಲಿಯರ್ ಫ್ಯಾಕ್ಟರ್ ಕಪ್ಪಾ ಬಿ ಅಂತ ಇದೆ, ಅದು ನಮ್ಮ ದೇಹದಲ್ಲಿ ಉರಿಯೂತವನ್ನು ಮಾಡೋಂಥದ್ದು, ಅದನ್ನು ಸಪ್ರೆಸ್ ಮಾಡುತ್ತೆ. ಆಮೇಲೆ ಇನ್ನೊಂದು ಪಾತ್ವೆ ಇದೆ, ಅದು ಕೆಲವೊಂದು ಎನ್ಸೈಮ್ಗಳನ್ನ ರಿಲೀಸ್ ಮಾಡೋದು, NF-R2 ಪಾತ್ವೆ ಅಂತ. NF-R2 ಪಾತ್ವೆ ಕೆಲಸ ಏನು ಅಂದರೆ ದೇಹದಲ್ಲಿ ಕೆಲವೊಂದು ಕಿಣ್ವಗಳನ್ನು ಆ್ಯಕ್ಟಿವೇಟ್ ಮಾಡಿ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸು, ಕೆಟಲೇಸು ಅದೇನು ಮಾಡುತ್ತೆ, ವಿಷಗಳನ್ನು ನಿರ್ವಿಷಯುಕ್ತ ಮಾಡಿ ದೇಹದ ಒಳಗಡೆ ನಡೆಯುವಂಥದ್ದು. ಇವೆಲ್ಲ ಸುಮ್ಮನೆ ಮಲ್ಕೊಂಡಿದೆ ಅಂತ ತಿಳ್ಕೊಳ್ಳಿ. ಇದನ್ನು ನೀವು ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಅದನ್ನು ಒಡೆದು ಎಬ್ಬಿಸಬೇಕು. ಆ ಕೆಲಸಗಳನ್ನು ಈ ರಾಸಾಯನಿಕಗಳು ಮಾಡುತ್ತೆ. ಜಿಂಜಿರಾಲ್ 6 ಅನ್ನೋದು. ಇದರ ಜೊತೆಗೆ ನಾವು ಲವಂಗನ ಹಾಕಬಹುದು ಮತ್ತು ಏಲಕ್ಕಿನ ಹಾಕ್ಬೋದು. ಪ್ರತಿ ಒಂದರಲ್ಲೂ ಆಲ್ಫಾ ಟೆರಪಿನಾಯ್ಡ್ಸ್ಗಳು ಅಂತ ಅಂತೀವಿ. ಇವೆಲ್ಲ ಫ್ಲೆವಿನಾಯ್ಡ್ಗಳು, ಫಿನಾಲಿಕ್ ಕಾಂಪೌಂಡ್ಗಳು, ಇವೆಲ್ಲ ಯಥೇಚ್ಛವಾಗಿ ಇದರಲ್ಲಿರೋದ್ರಿಂದ ಈ ಒಂದು ಪಾನೀಯ ಅಂತ ಏನಿದೆ, ಹಾಲಾಗ್ಬೋದು, ನೀರಾಗ್ಬೋದು, ಇದರ ಜೊತೆಗೆ ನಾನು ಹೇಳಿರುವಂಥ ಇಷ್ಟನ್ನು ನೀವು ಹಾಕಬೇಕು. ಇದರ ಜೊತೆಗೆ ಬ್ರಾಹ್ಮಿ ಅಂತ ನೀವು ಕೇಳಿರ್ಬೋದು, ಒಂದೆಲಗ ಅಥವಾ ಬ್ರಾಹ್ಮಿ ಅಂತೀವಲ್ಲ, ಇದು ನಮ್ಮ ನ್ಯೂರಾನ್ಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ನೇರವಾಗಿ ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಿ ಮೆದುಳಿಗೆ ಹೋಗಿ ಅಲ್ಲಿ ನಮ್ಮ ನ್ಯೂರಾನ್ಸ್ಗಳನ್ನು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡುವ ಶಕ್ತಿ ಈ ಬ್ರಾಹ್ಮಿಗೆ. ಇದು ಬಹಳ ಮುಖ್ಯವಾದ. ಇದರಲ್ಲಿ ಏಷಿಯಾಟಿಕೋಸೈಡ್ ಅಂತ ಇದೆ, ಮೆಡಕೋಸೈಡ್ ಅಂತ ರಾಸಾಯನಿಕಗಳಿದೆ. ಇದು ಬಹಳ ಪ್ರಮುಖವಾದ ಕೆಲಸ ಮಾಡುತ್ತೆ. ಮೇನ್ ಇದು. ಇದರ ಜೊತೆಯಲ್ಲಿ ನೀವು ಕೇಸರಿ, ಸಫರಾಲ್ನ ನೀವು ಸ್ಯಾಫ್ರನ್ ಅಂತೀವಲ್ವ, ಸಫರಾಲ್ ಅಂತ ಇದೆ ಅದರಲ್ಲಿ, ಅದನ್ನು ನೀವು ಹಾಕಬೇಕು. ಅದನ್ನು ಹಾಕಿದಾಗ ಇವೆಲ್ಲ ನಮ್ಮ ಮೆದುಳಿನಲ್ಲಿ ಒಂದೊಂದು ನರಕೋಶಗಳಿರುತ್ತಲ್ಲ, ಆ ಕನೆಕ್ಷನ್ಸ್ಗಳು ಚೆನ್ನಾಗಾಗೋ ಥರ, ಹೊಸ ಹೊಸ ಡೆಂಡ್ರೈಟ್ಸ್ಗಳು ಬೆಳೆಯೋ ಥರ ಹಿಂಗಿರುತ್ತೆ. ಅದು ಡೆಂಡ್ರೈಟ್ಸ್ ಅಂದರೆ ಅದು ಒಂಥರ ಹರಡ್ಕೊಂಡಿರುತ್ತೆ. ಅದು ಅಂದರೆ ಕೂದಲು ಥರ ಹರಡ್ಕೊಂಡಿರುತ್ತಲ್ಲ, ಅದು ಇನ್ನೂ ಬ್ರ್ಯಾಂಚಸ್ ಆಗಬೇಕು. ಈ ಗಿಡಗಳು ಬ್ರ್ಯಾಂಚ್ ಆಗುತ್ತೆ ನೋಡಿ, ಆ ಥರ ಬ್ರ್ಯಾಂಚ್ ಆಗಬೇಕು. ನೀವು ಜಾಸ್ತಿ ಬ್ರ್ಯಾಂಚ್ ಬಿಟ್ಟಷ್ಟು ನಿಮಗೆ ಜಾಸ್ತಿ ಹಣ್ಣು ಸಿಕ್ಕುತ್ತೆ. ಸುಮ್ಮನೆ ನೆಟ್ಟಿಗೆ ಬೆಳ್ಕೊಂಡೋದ್ರೆ ಗಿಡ ನಿಮಗೆ ಫಲ ಜಾಸ್ತಿ ಸಿಕ್ಕಲ್ಲ. ಫಲ ಜಾಸ್ತಿ ಸಿಕ್ಕಬೇಕು ಅಂದರೆ ಅದನ್ನ ಕಟ್ ಮಾಡಿ ಮಧ್ಯ ನೀವು ಬ್ರ್ಯಾಂಚ್ಗಳಾಗಬೇಕು. ಮೆದುಳಿನಲ್ಲಿ ಪ್ರೋನಿಂಗ್ ಅಂತ ನಡೆಯುತ್ತೆ. ಪ್ರೋನಿಂಗಲ್ಲಿ ಏನು ಅಂದರೆ ಕಟ್ ಮಾಡುತ್ತೆ, ಬೇಡದ ನರಗಳನ್ನೆಲ್ಲ ಕಟ್ ಮಾಡಿ ಮೆದುಳಿನಲ್ಲಿ, ಅದೇ ನಡೆಯೋಂಥ ಕ್ರಿಯೆಗಳು. ಬೇಕಾಗಿರೋದ್ರಲ್ಲಿ ಬ್ರ್ಯಾಂಚಿಂಗ್ ಎಲ್ಲ ಆಗಬೇಕು. ಇದೆಲ್ಲ ಆಗಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ಮೊದಲನೇದು ಕರ್ಕ್ಯುಮಿನ್ ಅರಿಶಿನ, ಎರಡನೇದು ಪೆಪ್ಪರಿನ್ನು ಪೆಪ್ಪರು ಕರಿಮೆಣಸು, ಮೂರನೇದು ಜಿಂಜಿರಾಲ್, ಇದರ ಜೊತೆಗೆ ಏಲಕ್ಕಿನೂ ಸಹ ಒಂದು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು. ಅದರ ಜೊತೆಗೆ ಬ್ರಾಹ್ಮಿ ಮತ್ತು ಲವಂಗನೂ ಹಾಕ್ಬೋದು. ಆಮೇಲೆ ಬ್ರಾಹ್ಮಿ, ಕೇಸರಿ, ಇಷ್ಟು ಕಾಂಪೊನೆಂಟ್ ಏನಾಗುತ್ತೆ ಅಂದರೆ ನಮ್ಮ ದೇಹದ ಒಳಗಡೆ ಕ್ಯಾನ್ಸರ್ ಆಗದೇ ಇದ್ದ ಹಾಗೆ ತಡೆಗಟ್ಟುವ ಪಾತ್ವೆಗಳಿದೆ. ರ್ಯಾಸ್-ಮ್ಯಾಕ್ ಪಾತ್ವೆ ಅಂತಿದೆ, ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಏನು ಕ್ಯಾನ್ಸರ್ ಜೀವಕೋಶಗಳು ಇದಾಗಬಾರ್ದು ಅಂತೇಳಿ. ಆಮೇಲೆ MTOR ಪಾತ್ವೆ ಅಂತ ಇದೆ. MTOR ಪಾತ್ವೆನ ಸ್ವಲ್ಪ ಸಪ್ರೆಸ್ ಮಾಡುತ್ತೆ, ಆಟೋಫೇಜಿ ಜಾಸ್ತಿ ಮಾಡುತ್ತೆ.
ಅಂದರೆ ದೇಹದಲ್ಲಿರುವಂಥ ಏನಾದರೂ ಕೆಟ್ಟ ಜೀವಕೋಶಗಳಿದ್ರೆ ನಾಶ ಆಗೋಂಥದ್ದು. ಹೀಗೆ ಸುಮಾರು ಪಾತ್ವೆಗಳು ಮತ್ತು NF-R2 ಪಾತ್ವೆ ಅಂತ ಅಂದೆ, ಅಂದರೆ ಕೆಲವೊಂದು ಒಳ್ಳೆಯ ಎಂಜೈಮ್ಗಳನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು. NF-κB ಪಾತ್ವೆ ಅಂತ, ಅದು ಕಮ್ಮಿ ಆಗಬೇಕು. ಕೆಲವು ಕಮ್ಮಿ ಆಗಬೇಕು, ಕೆಲವು ಜಾಸ್ತಿ ಆಗಬೇಕು. ಇದೆಲ್ಲ ಮಾಡಿದಾಗಲೇ ಇದೆಲ್ಲ ಚೆನ್ನಾಗಿ ಆರೋಗ್ಯಕರವಾಗಿರೋದು. ಇದಾಗಬೇಕು ಅಂತಂದರೆ ಇದು ನಾವು ಕೆಲವೊಂದು ಹೊರಗಡೆಯಿಂದ ಈ ಥರದ ಫೈಟೋಕೆಮಿಕಲ್ಸ್ಗಳು, ಈ ಎಲ್ಲದರಲ್ಲಿರೋಂಥದ್ದು ಫೈಟೋಕೆಮಿಕಲ್ಸ್ ಅಂತ ಕರಿತೀವಿ, ರಾಸಾಯನಿಕಗಳು. ಪ್ರತಿಯೊಂದರಲ್ಲೂ ಅದರದೇ ಆದ ವೈಶಿಷ್ಟ್ಯ ರೀತಿಯ ರಾಸಾಯನಿಕಗಳು ಇದೆ. ಇದೆಲ್ಲ ಒಂದು ಕಾಂಬಿನೇಷನಲ್ಲಿ ಒಂದು ಡ್ರಿಂಕ್ ಅಂತ ಬಂದಾಗ ನಮ್ಮ ಮೆದುಳಿನಲ್ಲಿರುವ ಎಲ್ಲ ವಿಷಯಗಳನ್ನು ತೆಗೆದಾಕುತ್ತೆ, ಮೆದುಳಿನ ಆ್ಯಕ್ಟಿವೇಟ್ ಮಾಡುತ್ತೆ, ಮೆದುಳಿನ ಡೆಂಡ್ರೈಟ್ಸ್ಗಳು ಚೆನ್ನಾಗಾಗುತ್ತೆ, ಮೆದುಳಿನಲ್ಲಿ ಮತ್ತು ಸಿನಾಪ್ಸಿಸ್ ಕನೆಕ್ಷನ್ಸ್ಗಳು ಚೆನ್ನಾಗಿ ಮಾಡುತ್ತೆ, ಡೆಂಡ್ರೈಡ್ಸ್ ಅಂತೀವಿ, ಅದೆಲ್ಲ ಚೆನ್ನಾಗಿ ಆಗುತ್ತೆ. ಕೆಲವೊಂದು ಮೆದುಳಿನಲ್ಲೇ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ, ಗ್ಲಿಯಲ್ ಸೆಲ್ಸ್ಗಳು ಇದೆ, ಎಲ್ಲ ಇದೆ. ಆಮೇಲೆ ಮೈಲಿನ್ ಶೀತ್ ಅಂತ ಇದೆ ನ್ಯೂರಾನ್ ಮೇಲೆ. ಆ ಮೈಲಿನ್ ಶೀತ್ ಹಾಳಾಗಬಾರ್ದು, ಅದು ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಪೂರಕವಾಗಿ ಕೆಲವು ರಾಸಾಯನಿಕಗಳು ಬೇಕು. ಇದು ನಾವು ಬಳಸುವ ಈ ಮಸಾಲ ಪದಾರ್ಥಗಳಲ್ಲಿ ಇವೆಲ್ಲ ಅಂಶಗಳು ಇರೋದರಿಂದ ಇದನ್ನು ಪ್ರತಿನಿತ್ಯ ನಾವು ಕುಡಿತಾ ಬಂದರೆ 3 ತಿಂಗಳ ಅವಧಿಯಲ್ಲಿ ಒಂದು ಮಹತ್ತರವಾದ ಒಂದು ಬದಲಾವಣೆಗಳನ್ನು 1 ತಿಂಗಳಿಗೆ ಗೊತ್ತಾಗುತ್ತೆ. ಸ್ವಲ್ಪ ಇದು ಎಲ್ಲ ಗೊತ್ತಾಗಬೇಕು ಅಂದರೆ 66 ಡೇಸ್ ಅಂತಾರೆ ನೋಡಿ. 66 ಡೇಸ್ ಅಂದರೆ ನಿಮಗೆ ಅಲ್ಲಿಯವರೆಗೂ ಮೆದುಳಿನಲ್ಲಿ ಸಣ್ಣದಾಗಿ ನಡೀತಾ ಇರುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತದೆ, ಬದಲಾವಣೆ ಗೊತ್ತಾಗುತ್ತೆ. ಹಾಗಾಗಿ ಇದೊಂದು ಸೂಪರ್ ಡ್ರಿಂಕ್ ಅಂತ ಹೇಳ್ಬಹುದು. ಬಹಳ ಅದ್ಭುತವಾಗಿ ಸೂಪರ್ ಡ್ರಿಂಕ್ಸ್ ಬಗ್ಗೆ ಹೇಳಿದರೆ, ಮತ್ತು ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಹಳ ಈಸಿಯಾಗಿ ಸುತ್ತಮುತ್ತ ಸಿಗುವಂಥದ್ದು, ಎಲ್ಲರಿಗೂ ಸಿಕ್ಕಂಥದ್ದು. ನಿಜ ಎಲ್ಲರೂ ಕೂಡ ಸಿಗುವಂಥದ್ದು. ಸೊ ಇದರ ಪ್ರಯೋಜನ ಮಾತ್ರ ಬೆಲೆ ಕಟ್ಟಕ್ಕೆ ಅಸಾಧ್ಯ ಅಂತ ಹೇಳಬೇಕು. ಸೊ ಜೊತೆಗೆ ಇನ್ನೊಂದು ಕೆಲವೊಂದು ಬೇಸಿಕ್ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವಂಥದ್ದು ಕೆಲವರಿಗೆ ಮೇ ಬಿ ಇರ್ಬೋದು. ಈಗ ಇದರಲ್ಲಿ ಒಂದು ನೀವು ಹಾಲಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಬೋದು ಅಂತ ಹೇಳಿದಿರಿ. ಸೊ ಈಗ ಅಕಸ್ಮಾತ್ ಹಾಲು ಇಲ್ಲದೆ ಇದ್ರೆ ನೀರಿನಲ್ಲಿ ಮಾಡ್ಬೋದಾ ಅಂತ ಒಂದು. ಎರಡನೇ ಪ್ರಶ್ನೆ ಅಂದರೆ ಇದು ಬೆಳಿಗ್ಗೆ ತಗೋಬೇಕಾ, ರಾತ್ರಿ ತಗೋಬೇಕಾ, ಬಿಫೋರ್ ಫುಡ್ಡಾ, ಆಫ್ಟರ್ ಫುಡ್ಡಾ, ಆ ಥರ ಒಂದಷ್ಟು ಪ್ರಶ್ನೆಗಳ ಬಗ್ಗೆ ಹೇಳಿ. ಇದರ ಜೊತೆಗೆ ಅಶ್ವಗಂಧನೂ ಹಾಕಬಹುದು. ಅಶ್ವಗಂಧ ಅಡ್ಯಾಪ್ಟೋಜನ್ ಅಂತ ಕರಿತೀವಿ. ಅಡ್ಯಾಪ್ಟೋಜನ್ ಅಂದರೆ ಒತ್ತಡವನ್ನು, ನಮ್ಮ HPA ಆಕ್ಸಿಸ್ ಅಂತ ಇದೆ, ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ ಅಂತ, ಅದು ತುಂಬ ಆಕ್ಟಿವೇಟ್ ಆದರೆ ಕಾರ್ಟಿಸಾಲ್ ಜಾಸ್ತಿ ಬಿಡುಗಡೆ ಆಗುತ್ತೆ. ಕಾರ್ಟಿಸಾಲ್ ಜಾಸ್ತಿ ಬಿಡುಗಡೆ ಆದಾಗ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿಬಿಡುತ್ತೆ. ಹೃದಯ ಬಡಿತ ಜಾಸ್ತಿ ಆಗೋದು, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಎಲ್ಲ. ಇದನ್ನು ಕೌಂಟ್ರಾಕ್ಟ್ ಮಾಡಬೇಕು ಅಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ, ಅದು ಆಕ್ಟಿವೇಟ್ ಆಗಬೇಕು. ಈ ಅಡ್ಯಾಪ್ಟೋಜನ್ ಕೆಲಸ ಪ್ಯಾರಾಸಿಂಪಥೆಟಿಕ್ ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಅಂತ ಕರಿತೀವಿ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ರೆಸ್ಟ್ ಆ್ಯಂಡ್ ಡೈಜೆಸ್ಟ್, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಫೈಟ್ ಆರ್ ಫ್ಲೈಟ್, ಈ ಥರದ್ದು. ಅದು ಅಮೆಗ್ಡೆಲಾಯಿಂದ ಸಿಗ್ನಲ್ ಬರೋಂಥದ್ದು. ಸೊ ಅಶ್ವಗಂಧನೂ ಇದು ಅದೊಂದು ಕಾಂಪೊನೆಂಟ್ ಹೇಳಬೇಕಿತ್ತು ನಾನು, ಅದನ್ನು ಆ್ಯಡ್ ಮಾಡ್ಕೊಂಬಿಡಿ. ಅಶ್ವಗಂಧನೂ ನಾವು ಅದು ಅಡ್ಯಾಪ್ಟೋಜನ್ ಥರ ಕೆಲಸ ಮಾಡುತ್ತೆ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಎಲ್ಲದೂ ಸಿಗುತ್ತೆ ಖಂಡಿತ. ಆಮೇಲೆ ಇದು ಯಾವ ಥರ ಅಂದರೆ ನೀವು ಬೆಳಗ್ಗೆ ತಗೊಂಡ್ರೆ ಬೇರೆ ಥರ ರಿಯಾಕ್ಷನ್, ತಗೊಂಡ್ರೆ ಬೇರೆ ಥರ ಆಗುತ್ತೆ. ಇದನ್ನ ಕ್ರೋನೋ ನ್ಯೂಟ್ರಿಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದನ್ನ ಬಿಡಿ, ನೀವು ಬಿರಿಯಾನಿ ತಿಂತಾರೆ ಅಂತ ಇಟ್ಕೊಳ್ಳಿ, ಬೆಳಿಗ್ಗೆ 11 ಗಂಟೆಗೆ ಬಿರಿಯಾನಿ ತಿಂದರೆ ಬೇರೆ ಥರ ಇರುತ್ತೆ ದೇಹದಲ್ಲಿ ಎಲ್ಲ ನಮ್ಮ ಮೆಕ್ಯಾನಿಸಮ್. ರಾತ್ರಿ 11 ಗಂಟೆಗೆ ತಿಂದರೆ ಬೇರೆ ಥರ ಆಗುತ್ತೆ. ನಾವು ಇತ್ತೀಚೆಗೆ ಮನುಷ್ಯನಿಗೆ ಕಾಯಿಲೆಗಳು ಬರುತ್ತಿರೋದು ಬಿಕಾಸ್ ಆಫ್ ಕ್ರೋನೋ ನ್ಯೂಟ್ರಿಷನ್ ಬದಲಾವಣೆ. ಕ್ರೋನೋ ಅಂತಂದರೆ ನಮ್ಮ ಕಾಲ ಇದ್ರದ್ದು, ನ್ಯೂಟ್ರಿಷನ್ ಅಂದರೆ ಸೇವಿಸುವ ಆಹಾರ. ಕೆಲವೊಂದು ಆಹಾರಕ್ಕೆ ಸಂಬಂಧ ಇದೆ ಅಂತ, ನೇರವಾದ ಸಂಬಂಧ ಇದೆ. ನಮ್ಮ ಹಿರಿಯರಿಗೆ ಅದು ಚೆನ್ನಾಗಿ ಗೊತ್ತಿತ್ತು, ಆಹಾರಕ್ಕೂ ಕಾಲಕ್ಕೂ ನೇರವಾದ ಸಂಬಂಧ, ಒಂದು ತುಂಬ ಸ್ಟ್ರಾಂಗ್ ರಿಲೇಷನ್ ಇದೆ ಅಂತ. ಅದಕ್ಕೆ ಅವರು 7 ಗಂಟೆ 8 ಗಂಟೆಯ ಒಳಗಡೆನೆ ಆಹಾರ ಸೇವನೆ ಮಾಡ್ತಾ ಇದ್ರು. ಜೈನ ಪರಂಪರೆಯಲ್ಲಿ ಬಹಳ ಕಟ್ಟುನಿಟ್ಟಿದೆ, ಒಂದು ಆಚಾರ ಅಂತ ಮಾಡ್ಕೊಂಬಂದ್ರು. ಇಲ್ಲಾಂದ್ರೆ ಜನ ಅದನ್ನ ಫಾಲೋ ಮಾಡಲ್ಲ ಅಂತ. ಹಾಗಾಗಿ ಕ್ರೋನೋ ನ್ಯೂಟ್ರಿಷನ್ ಅಂತೀವಿ. ಯಾವುದೇ ಪದಾರ್ಥವನ್ನ ನೀವು ಬೆಳಗ್ಗೆ ತಗೊಂಡಾಗ ಬೇರೆ ಥರ ಎಫೆಕ್ಟ್ ಬರುತ್ತೆ, ರಾತ್ರಿ ತಗೊಂಡಾಗ ಬೇರೆ ಥರ ಎಫೆಕ್ಟ್. ರಾತ್ರಿ ತಗೊಂಡಾಗ ನಿಮಗೆ ಮೆಮೊರಿ ಈ ಥರದ್ದೆಲ್ಲ ಬರುತ್ತೆ, ಬೆಳಗ್ಗೆ ತಗೊಂಡಾಗ ನಿಮಗೆ ಸ್ಟ್ರೆಸ್ ಕಮ್ಮಿ ಮಾಡೋದು. ಅಂದರೆ ಈ ಕಾಂಬಿನೇಷನ್ ಹೇಳಿದ್ನಲ್ಲ, ಒಂದೊಂದು ಥರ ಮಾಡುತ್ತೆ. ಆದರೆ ಬೆಳಗ್ಗೆ ತಗೊಂಡಾಗ ಒಂದು ನೀವು ಬೆಳಗ್ಗೆನಾದರೂ ತಗೋಬೋದು, ರಾತ್ರಿ ತಗೋಬೋದು. ಒಂದು ಮತ್ತೆ ಎಲ್ಲದು ಸಣ್ಣ ಪ್ರಮಾಣದಲ್ಲಿ ಹಾಕಬೇಕು. ಎಲ್ಲದು ಒಂದು ಚಿಟಿಕಿ ಅಂತೀವಿ ನೋಡಿ, ಎಲ್ಲ ಹೇಳ್ತಾರೆ ಏನೇ ಮಾಡಬೇಕಾದ್ರೂ ನಮಗೊಂದು ಚಿಟಿಕಿ ಹಾಕಿ, ಒಂದು ಚಿಟಿಕಿ ಇದನ್ನು ಹಾಕಿ ಅಂತ. ಅದೇ ಥರ ಒಂದು ಚಿಟಿಕಿ, ಒಂದು 1/4 ಟೀ ಸ್ಪೂನು ಅರಿಶಿನ ಹಾಕೋದು,
ಆಮೇಲೆ ಒಂದೆರಡು ಲವಂಗ, ಒಂದು ಏಲಕ್ಕಿ, ಒಂದು ಚಿಟಿಕಿ ಬ್ರಾಹ್ಮಿ, ಒಂದೆರಡು ಎಳೆಗಳು ಇದು ಕೇಸರಿ, ಈ ಥರದ್ದನ್ನು. ಆಮೇಲೆ ಇದು ಅಶ್ವಗಂಧ ಅಷ್ಟೇ ಒಂದು ಚಿಟಿಕಿ. ಈ ಥರ ಬೆಳಗ್ಗೆ ತಗೊಂಡಾಗ ಬೇರೆ ಥರ, ಬಟ್ ಎರಡೂ ನಮಗೆ ಪೂರಕವಾಗಿ ಇರೋಂಥದ್ದು. ಯಾವಾಗ ಬೇಕಾದ್ರೂ ತಗೋಬೋದು. ನೀರಿಗಿನ್ನ ಹಾಲಿಗೆ ಒಳ್ಳೆಯದಿದು. ಹಾಲಿಗೆ ಒಳ್ಳೆಯದು. ಏಕೆಂತಂದರೆ ಬಹಳಷ್ಟು ಕರ್ಕ್ಯುಮಿನ್ನು ಅದು ಇದಾಗಬೇಕು, ಕರಗಬೇಕು, ಅದರ ಅವೈಲಬಿಲಿಟಿ ಚೆನ್ನಾಗಬೇಕು ಅಂದರೆ ಫ್ಯಾಟ್ ಬೇಕು ಅದಕ್ಕೆ. ಎಲ್ಲದಕ್ಕೂ ನೋಡಿ ಆಯುರ್ವೇದದಲ್ಲಿ ಎಲ್ಲದನ್ನು ತುಪ್ಪದಲ್ಲಿ ಕೊಡ್ತಾರೆ. ತುಪ್ಪ, ಜೇನುತುಪ್ಪ ಅಂತಲೇ ಅನ್ನೋದವರು. ಹೌದು. ನಾವು ಯಾಕೆ ಇವರು ತುಪ್ಪ ಹೇಳ್ತಾರೆ, ಜೇನುತುಪ್ಪ ನೀರಲ್ಲಿ ತಗೊಂಬಿಡೋಣ ಬಿಡು, ಆಗಲ್ಲ, ವರ್ಕ್ ಆಗಲ್ಲ. ಅವರು ಯಾವ ರೀತಿ ಹೇಳಿರ್ತಾರೆ ಹಾಗೆ ತಗೋಬೇಕು. ನಾವೆಲ್ಲ ಏನಂದರೆ ಶಾರ್ಟ್ಕಟ್ ಮಾಡಿಬಿಡ್ತೀವಿ. ಜೇನುತುಪ್ಪ ಇಲ್ವಲ್ಲ, ತುಪ್ಪ ತಗೋ. ಅವರು ಜೇನುತುಪ್ಪದಲ್ಲೇ ತಗೊಳ್ಳಿ ಅಂತ ಹೇಳಿರ್ತಾರೆ ಸ್ಪೆಸಿಫಿಕ್ಕಾಗಿ. ತುಪ್ಪ ಏನು ವ್ಯತ್ಯಾಸ? ತಡಿ, ತುಪ್ಪ ಇದೆ, ತುಪ್ಪದಲ್ಲಿ ತಗೊಳ್ಳೋಣ. ಅಲ್ಲ, ಎಷ್ಟೋ ಮಂದಿ ಅದಕ್ಕೆ ಕನ್ಫ್ಯೂಸ್ ಇದೆ. ಜೇನು ತುಪ್ಪ, ಜೇನು ಪ್ಲಸ್ ತುಪ್ಪ, ಹಂಗಲ್ಲ ಅಂತ ಅನೇಕ ಮಂದಿ ಗೊತ್ತಿಲ್ಲ ಅಂತ. ಹೌದು. ಆಮೇಲೆ ಅವ್ರು ತುಪ್ಪದಲ್ಲಿ ತಗೊಳ್ಳಿ ಎಂದಿರ್ತಾರೆ. ತುಪ್ಪ ಮನೇಲಿ ಇರಲ್ಲ. ಜೇನುತುಪ್ಪ ಏನು ಒಂದೇ ಅಲ್ವಾ, ಅದ್ರಲ್ಲಿ ವರ್ಕ್ ಆಗಲ್ಲ ಅದು. ಏಕೆಂದರೆ ನಾನು ಹೇಳಿದ್ನಲ್ಲ, ಈ ಕೆಮಿಕಲ್ ರಿಯಾಕ್ಷನ್ಗಳು, ಆ್ಯಕ್ಟಿವೇಶನ್ನು, ಬಯೋ ಅವೈಲಬಿಲಿಟಿ ಎಲ್ಲ ಬೇರೆ ಬೇರೆ. ಹಾಗಾಗಿ ಒಂದು ಪ್ರೊಸೀಜರ್ ಅಂತಿರುತ್ತೆ. ಇದನ್ನು ಈ ಥರನೇ ತಗೋಬೇಕು ಅಂತ ಇರ್ತಾರೆ. ಅದೇ ಥರನೇ ನಾವು ತಗೋಬೇಕಾಗುತ್ತೆ. ವ್ಯತ್ಯಾಸ ಮಾಡಲೇಬಾರ್ದು ಅಲ್ವಾ? ಸೊ ಬಟ್ ಇದು ನೀವು ಹೇಳಿದ ಈ ಕಷಾಯ ತುಂಬ ಸಿಂಪಲ್ ಪ್ರೊಸೀಜರ್, ಜಾಸ್ತಿ ಕಾಂಪ್ಲಿಕೇಟೆಡ್ ಏನಿಲ್ಲ. ಆಮೇಲೆ ಎಲ್ಲರೂ ಕುಡಿಬೋದು. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಇದನ್ನ ಪ್ರಯತ್ನ ಮಾಡಿ ನೋಡಿದ್ರೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಖಂಡಿತವಾಗಿ ಕೂಡ ಈ ಎಪಿಸೋಡ್ ನೋಡಿ ಖಂಡಿತ ಅನೇಕ ಮಂದಿ ಇದರ ಮಾಡಿ ಕಷಾಯ ಮಾಡಿ ಸಣ್ಣ ಮಕ್ಕಳಿಗೆ ಸ್ವಲ್ಪ ಕೊಡಿ, ದೊಡ್ಡವರು ಒಂದು ಗ್ಲಾಸ್ ಕೊಡಿ. ಏಕೆಂದ್ರೆ ಅದೆಲ್ಲ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗುತ್ತೆ. ಒಂದನ್ನ ನಾವು ಹೇಳಿದ್ರೆ ಎಲ್ಲರಿಗೂ ಅದು ಅಪ್ಲೈ ಆಗಲ್ಲ. ಒಂದು ಲೋಟ ಅಂದ್ರೆ ಮಕ್ಳಿಗಾಗಲ್ಲ, ಸ್ವಲ್ಪ ಕಮ್ಮಿ ಮಾಡಬೇಕು, ದೊಡ್ಡವರಿಗೆ ಜಾಸ್ತಿ. ಆಮೇಲೆ ಅರಿಶಿನ ಅಂತಂದ್ರೆ ಎಷ್ಟು ಅಂತಂದ್ರೆ ಒಂದು ಚಿಟಿಕಿ, ಎಲ್ಲ ಅಷ್ಟೇನೆ, ಯಾವುದು ಜಾಸ್ತಿ ಆಗಿದ ತಕ್ಷಣ ಬೆನಿಫಿಟ್ ಸಿಕ್ಕುತ್ತೆ ಏನಿಲ್ಲ. ಜಾಸ್ತಿ ಆಗ್ಬಿಟ್ಟಿದ ತಕ್ಷಣ ನಮಗೆ ಬೇಗ ಬೆನಿಫಿಟ್ ಅಲ್ಲ. ಪ್ರತಿ ಒಂದಕ್ಕೂ ಡ್ಯೂರೇಷನ್ ಅಂತ ಇರುತ್ತೆ, ಸಮಯ ಇರುತ್ತೆ. ಅಷ್ಟು ಸಮಯ ಬೇಕೇ ಬೇಕು. ಅದಕ್ಕೆ ನೋಡಿ ಆಯುರ್ವೇದ ಫೇಲ್ಯೂರ್ ಎಲ್ಲಾಗುತ್ತೆ ಅಂದರೆ ತುಂಬ ನಿಧಾನ, ಅದು ಎಫೆಕ್ಟ್ ನಿಧಾನ ಆಗುತ್ತೆ, ತುಂಬ ನಿಧಾನ ಆಗ್ತಾ. ಅದು ಕಾಯಷ್ಟು ತಾಳ್ಮೆ ನಮಗಿರಲ್ಲ, ಕಾಯಿಲೆಗಳಿಗೂ ಇರಲ್ಲ. ಈ ಕ್ಯಾನ್ಸರ್ ಬಂದಿದೆ ಅಂತೇನು ಯಾವುದೋ ಒಂದು ಒಳ್ಳೆ ಔಷಧಿ ಇದೆ, ಭಾಳ ನಿಧಾನ ಅಂದರೆ ಸತ್ಯ ಹೋಗಿರ್ತೀನಿ ನಾನು. ಕೆಲವುದಕ್ಕೆ ನಾವು ಅದಕ್ಕೆ ಇಂಟಿಗ್ರೇಟೆಡ್ ಅಪ್ರೋಚ್ ಅನ್ನೋದು. ಸಮಯ ಸಂದರ್ಭಕ್ಕೆ ತಕ್ಕಂತೆ, ಕಾಯಿಲೆಯ ಸ್ವರೂಪಕ್ಕೆ ತಕ್ಕಂತೆ, ಕಾಯಿಲೆಗೆ ತಕ್ಕಂತೆ ಅಲೋಪತಿಗೆ ಹೋಗ್ಬೇಕಾ, ಆಯುರ್ವೇದಕ್ಕೆ ಹೋಗ್ಬೇಕಾ, ಹೋಮಿಯೋಗೆ ಹೋಗ್ಬೇಕಾ, ಈ ಥರದನ್ನು ಡಿಸೈಡ್ ಮಾಡ್ಕೋಬೇಕು ನಾವು. ನನಗೆ ನೀವು ಹೇಳಿದಾಗ ಇಂಟಿಗ್ರೇಟೆಡ್ ಮೆಡಿಸಿನ್ ಅಲ್ವಾ? ಸೊ ಕಾಸರಗೋಡಿನಲ್ಲಿ ಡಾಕ್ಟರ್ ನರಹರಿ ಅಂತ ಇದ್ದಾರೆ, ಅವರು ಇದನ್ನು ತುಂಬ ಪಾಪ್ಯುಲರ್ಸ್ ಮಾಡ್ತಾ ಇದ್ದಾರೆ. ನಾವು ಎಷ್ಟೋ ಸಾರಿ ಡಿಸ್ಕಸ್ ಮಾಡಿದ್ದೀವಿ ಆ ವಿಚಾರಕ್ಕೆ. ಅವರು ಅದನ್ನು ನೀವು ಹೇಳಿದಾಗೆ ಅದನ್ನು ಹೇಳ್ತಾ ಇದ್ದಾರೆ, ಅಲೋಪತಿ ಮತ್ತು ಆಯುರ್ವೇದ ಎರಡರೊಂದು ಮಿಶ್ರಣವನ್ನು ಮಾಡಿದಾಗ ಅದು ತುಂಬ ಒಂದು ಸಮಗ್ರವಾಗಿ ಇರುತ್ತೆ ಅಂತ. ನಮಗೆ ಆ ಪರಿಸ್ಥಿತಿಗೆ, ಆ ಕಾಯಿಲೆ ಸ್ವರೂಪಕ್ಕೆ, ಆ ಸ್ಟೇಜ್ಗೆ ಯಾವುದು ಸೂಕ್ತ. ಆಕ್ಸಿಡೆಂಟಾಗಿ ಬ್ಲೀಡಿಂಗ್ ಆಗ್ತಾ ಇದೆ, ನಾನು ಏನೋ ಮಾಡಿ ಅರಿಶಿನ ಹಾಕಿ ಅದನ್ನು ಕಟ್ತೀನಿ, ಪಟ್ಟಿ ಆಗಲ್ಲ. ಅದು ಎಲ್ಲ ತಕ್ಷಣ ಏನು ಬೇಕೋ ಅದನ್ನು ನಾವು ಮಾಡಿಲ್ಲ ಅಂದರೆ ಅದು ತೊಂದರೆಗಳಾಗ್ಬಿಡುತ್ತೆ. ಹಾಗಾಗಿ ಇಂಟಿಗ್ರೇಟೆಡ್ ಅಪ್ರೋಚ್, ಅದನ್ನು ವೈದ್ಯರು ಗೊತ್ತಿರಬೇಕು ಅದು ಯಾವುದರಿಂದ ಸೂಕ್ತ ಅದು ಅಂತೇಳಿ ಮಾಡ್ಬೋದು. ಇದು ಮನೆಯಲ್ಲೇ ಎಲ್ಲ ಮಾಡ್ಕೊಳ್ಳೋದು ಸರಳವಾದ ವಿಧಾನ. ಭಾಳ ಅದ್ಭುತವಾಗಿ ಈ ಒಂದು ಕಷಾಯದ ಪ್ರಯೋಜನದ ಬಗ್ಗೆ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.